ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಭೂಮಿನ ಮನೆಯವರೆಲ್ಲರೂ ಸಹ ಬೈತಾ ಇರಬೇಕಾದ್ರೆ ಅಜಿತ್ ಹೇಳ್ತಾನೆ, ಇಡೀ ಪ್ರಪಂಚವೇ ಸಹ ಅವಳ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ರು ಸಹ ನಾನು ತಪ್ಪಾಗಿ ತಿಳ್ಕೊಳ್ಳಲ್ಲ ಅಂತ ಹೇಳ್ತಾ ಇರ್ತಾನೆ. ಆವಾಗ ಸಂಗೀತ ಹೇಳ್ತಾ ಇರ್ತಾಳೆ, ಅಜಿತ, ಹೆಂಡ್ತಿ ಬಗ್ಗೆ ಇಷ್ಟು ಒಳ್ಳೆ ಅಭಿಪ್ರಾಯ ಇಟ್ಕೊಂಡ್ರೆ ಹೆಂಡ್ತಿನೂ ಸಹ ಬಿಟ್ಟು ಹೋಗಲ್ಲ ಕಣೋ. ಈ ಸಮಯದಲ್ಲ ಕಣೋ ನೀನು ಅವಳಿಗೋಸ್ಕರ ಇರಬೇಕು, ಅವಳನ್ನ ನೀನು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ಇರ್ತಾಳೆ. ನೋಡು, ಅಂಜನಾ ತುಂಬಾ ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದಾಳೆ, ಭೂಮಿ ದುಡ್ಡಿಗೋಸ್ಕರ ಬಂದಿದ್ದಳು, ಯಾವತ್ತಿದ್ರೂ ಹೋಗ್ತಾಳೆ, ನಾನೇ ಮದುವೆ ಆಗೋದು ಅಜಿತ್ನ ಅಂತ ಅನ್ಕೊಂಡಿದ್ದಾಳೆ. ನೀನು ನೋಡಿದ್ರೆ ಒಂದು ವಾರದಲ್ಲಿ ಅವಳನ್ನ ನಿರ್ದೋಷಿ ಅಂತವ ಪ್ರೂಫ್ ಸಮೇತ ತಂದೆ ತರ್ತೀನಿ ಅಂತ ಹೇಳ್ತಾ. ನೋಡಪ್ಪ ಅಜಿತ, ಅಂಜು ವಿಷಯದಲ್ಲಿ ನೀನು ಹುಷಾರಾಗಿರು, ಅವಳು ಏನೋ ಪ್ಲಾನ್ ಮಾಡ್ಕೊಂಡಿದ್ದಾಳೆ ಅಂತ ನನಗೆ ಅನಿಸ್ತಿದೆ ಅಂತ ಹೇಳ್ತಾ ಇರ್ತಾಳೆ ಸಂಗೀತ. ಅವಾಗ ಅಜಿತ್, ಸತ್ಯಣ್ಣ, ಸಂಗೀತ ಎಲ್ಲರೂ ಸಹ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಅಜಿತ ಭೂಮಿ ರೂಮಿಗೆ ಬರ್ತಾನೆ. ಬಂದ್ಬಿಟ್ಟು ಭೂಮಿ ಎದಳು ಅಂತ ಎದಳಿಸ್ತಾ ಇರ್ತಾನೆ. ಈಗ ಆರಾಮ್ ಇದೆಯಾ ಭೂಮಿ, ತಗೋ ಟ್ಯಾಬ್ಲೆಟ್ ತಗೋ ಅಂತ ಹೇಳ್ತಾ ಇರ್ತಾನೆ. ಭೂಮಿ ಟ್ಯಾಬ್ಲೆಟ್ ತಗೋತಾ ಇರ್ತಾಳೆ. ಸರಿ ಆಯ್ತು, ಮಲ್ಕೋ, ರೆಸ್ಟ್ ಮಾಡು ನೀನು ಇನ್ನುವೆ ಅಂತ ಅಜಿತ್ ಹೇಳ್ತಿರುವಾಗ, ಅಲ್ಲ ಸಾಹೇಬ್ರೆ, ನೀವು ನನಗೆ ಏನಾಗಬೇಕು ಸಾಹೇಬ್ರೆ, ಅಣ್ಣ ತಮ್ಮಂತೂ ಅಲ್ವೇ ಅಲ್ಲ, ಬಂಧು ಬಳಗ ಅಂತೂ ಮೊದಲು ಅಲ್ವೇ ಅಲ್ಲ, ಹೊರ ಕೊಡೋ ದೇವರು ಸಹ ಅಲ್ಲ ನೀವು, ಅದಲ್ದೇ ಕೊನೆವರೆಗೂ ಜೊತೆಯಾಗಿರ್ತೀನಿ ಅನ್ನೋಕ್ಕೆ ಜೊತೆಗಾರನೂ ಅಲ್ಲ. ಆಗ ನೋಡಿದರೆ ನನಗೆ ಯಾವ ಯೋಗ್ಯತೆಯೂ ಇಲ್ಲ ಸಾಹೇಬ್ರೆ. ನಿಮ್ಮ ಬೂಟ್ ಶಬ್ದ ಸೌಂಡ್ ಕೇಳಿ ಎದ್ದು ನಿಂತ್ಕೊಂಡು ಸೆಲ್ಯೂಟ್ ಹೊಡೆಯೋ ಆಸೆ ನನಗೆ. ನೀವು ಯಾವ ಸಂಬಂಧ ಇದೆ ಅಂತ ನನಗೆ ಇಷ್ಟೆಲ್ಲ ಸೇವೆ ಮಾಡ್ತಿದ್ದೀರಾ ಸಾಹೇಬ್ರೆ ಅಂತ ಕೇಳ್ತಾ ಇರ್ತಾಳೆ. ನಮ್ಮಿಬ್ಬರಿಗೂ ಇರುವ ಸಂಬಂಧಕ್ಕೆ ಹೆಸರೇ ಇಲ್ಲ ಭೂಮಿ, ಒಬ್ಬ ಮನುಷ್ಯನಿಗೆ ಸಹಾಯ ಮಾಡ್ತಾ ಇದ್ದೀನಿ ಅಷ್ಟೇ ಅಂತ ಅಜಿತ್ ಹೇಳ್ತಾ ಇರ್ತಾನೆ. ಈ ಸಹಾಯನ ನೀನು ಸೇವೆ ಅಂತ ಅಂದ್ಕೊಂಡ್ರೆ ಅದು ನೀನು ದೊಡ್ಡತನ ಭೂಮಿ ಅಂತ ಹೇಳ್ತಿರ್ಬೇಕಾದ್ರೆ, ಸಾಹೇಬ್ರೆ ನಾನು ಕೇಳ್ದಲೇ ನೀವು ಇಷ್ಟೊಂದು ಥರ ಸೇವೆ ಮಾಡ್ತಾ ಇದ್ದೀರಾ, ನಾನೊಂದು ಬಾಯ್ ಬಿಟ್ಟು ಕೇಳ್ತೀನಿ, ಅದನ್ನು ಮಾಡ್ತೀರಾ ಅಂತ ಕೇಳ್ತಾ ಇರ್ತಾಳೆ. ಸರಿ, ಅದೇನು ಅಂತ ಕೇಳು ಅಂತ ಅಜಿತ್ ಹೇಳುವಾಗ ಭೂಮಿ ಹೇಳ್ತಾಳೆ, ಸಾಹೇಬ್ರೆ, ಪಾದಕ್ಕೆ ಕಪ್ಪು ಚುಕ್ಕಿ ಇಟ್ಟರೆ ದೃಷ್ಟಿಬಟ್ಟು ಅಂತ ಅಂತಾರೆ, ತುಟಿ ಹತ್ರ ಕಪ್ಪು ಚುಕ್ಕಿ ಇಟ್ಟರೆ ಅದು ಅದೃಷ್ಟ ಅಂತ ಅಂತಾರೆ, ಆದರೆ ಹೆಸ್ರಿಗೆ ಬಂದಿರುವ ಕಪ್ಪು ಚುಕ್ಕಿನ ಕಳಂಕ ಅಂತ ಅಂತಾರೆ ಸಾಹೇಬ್ರೆ. ಅದನ್ನು ಅಳಿಸೋ ರಬ್ಬರ್ ಆಗಲಿ ಅಥವಾ ತಿದ್ದೋ ಪೆನ್ನಾಗಲಿ ಎಲ್ಲೂ ಇಲ್ಲ ಸಾಹೇಬ್ರೆ. ಇದೊಂದು ಉಪಕಾರ ಮಾಡಿ ನನ್ನ ಸಾಯೋವರೆಗೂ ಸಹ ನೀವು ಹೇಳ್ದಂಗೆ ಕೇಳ್ತೀನಿ, ನನ್ನ ಮೇಲಿರೋ ಕಳಂಕನ ಹೋಗಿಸಿ ಸಾಹೇಬ್ರೆ ಅಂತ ಬೇಡ್ಕೋತಾ ಇರ್ತಾಳೆ. ನೋಡಿ ಸಾಹೇಬ್ರೆ, ನಿಮಗೆ ಕೈ ಮುಗಿದು ಕೇಳ್ತೀನಿ ಅಂತ ಕೈ ಮುಗಿತಾ ಇರ್ತಾಳೆ. ಆವಾಗ ಕೈ ಹಿಡ್ಕೋತಾನೆ, ಈ ಥರ ಎಲ್ಲ ಮಾತಾಡಬೇಡ, ನಾನು ಏನೇ ಆದರೂ ಸರಿ ನಿನ್ನ ಮೇಲಿರೋ ಕಳಂಕನ ನಾನು ಹೋಗಿಸ್ತೀನಿ, ಆ ಅಮ್ಮ ಬಂದರೂ ಸಹ ನಾನು ವಾಪಸ್ ಹೋಗಲ್ಲ ಅಂತ ಮಾತು ಕೊಡ್ತಾ ಇರ್ತಾನೆ. ಆವಾಗ ತುಂಬ ಥ್ಯಾಂಕ್ಸ್ ಸಾಹೇಬ್ರೆ ಅಂತ ಮತ್ತೆ ಕೈ ಮುಗಿಯೋಕೆ ಹೋಗ್ತಾಳೆ. ಈ ಥರ ಎಲ್ಲ ಮಾಡಬೇಡ ಆಯಿತಾ, ನೀನು ತಗೋ ಮಲ್ಕೋ ಬಾ, ರೆಸ್ಟ್ ಮಾಡು ಇವಾಗ ಅಂತ ಮಲಗಿಸ್ತಾ ಇರ್ತಾನೆ. ಇನ್ನೊಂದು ಕಡೆ ಸಂಗೀತ ಮನೆಯವ್ರಿಗೆಲ್ಲರಿಗೂ ಸಹ ಕಾಫಿ ಕೊಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಶ್ರವಣ್ ಫೋನ್ ಮಾಡ್ತಾನೆ. ಹೇಳು ಶ್ರವಣ ಅಂತ ಅಂದಾಗ, ಅಮ್ಮ ಹೇಗಿದ್ದಾರೆ ಅಂದಾಗ, ಅಮ್ಮ ಈಗ ಚೇತರಿಸ್ಕೊತಿದ್ದಾರೆ ಕಣೋ, ನೀನು ಹೇಗಿದೆಯಾ, ಎಲ್ಲಿದೆಯಾ ಅಂದಾಗ, ಅಕ್ಕ ನಾನು ಶೃಂಗೇರಿ ಕಡೆ ಬರ್ತಾ ಇದ್ದೆ, ಮನಸ್ವಿನ ಹುಡುಕ್ತಾ ಇದ್ದೆ, ಅಲ್ಲೊಬ್ರು ಗುರುಗಳು ಸಿಕ್ಕಿದ್ರು, ಅವ್ರನ್ನ ಕೇಳಿದಾಗ ಒಂದು ಮಾತು ಹೇಳಿದ್ರು ಅಕ್ಕ ಅಂದಾಗ, ಏನಂತ ಹೇಳಿದ್ರು ಅಂತ ಲೌಡ್ ಸ್ಪೀಕರ್ ಆನ್ ಮಾಡ್ತಾಳೆ. ಅವಾಗ ಮನಸ್ವಿನ ಬಗ್ಗೆ ಒಂದು ವಿಷಯ ಹೇಳಿದ್ರು ಅಕ್ಕ, ಕಣ್ಣು ಅರೆದಿದ್ರು ಕರುಳು ಅರಿಯುತ್ತೆ, ನಿನ್ನ ಜಾಗದಲ್ಲಿ ನಿನ್ನ ಹೆಂಡ್ತಿದ್ದಿದ್ರೆ ಇಷ್ಟೊತ್ತಿಗೆ ನಿನ್ನ ಮಗಳು ಸಿಗ್ತಾ ಇದ್ಲು ಅಂತ ಹೇಳ್ತಾ ಇದ್ರಕ್ಕ, ಒಬ್ಬ ತಂದೆಯಾಗಿ ನಿನ್ನ ಮುಂದೆ ನಿನ್ನ ಮಗಳಿದ್ರೂ ಸಹ ನಿನಗೆ ಕಾಣ್ತಾ ಇಲ್ಲ ಅಂತ ಹೇಳಿದ್ರು ಅಕ್ಕ ಅಂತ ಹೇಳ್ತಾ ಇರ್ತಾನೆ. ಅಕ್ಕ, ಅದೇನೋ ತುಂಬ ಗಂಡಾಂತರ ಇದೆಯಂತಕ್ಕ, ತುಂಬ ಅಡಚಣೆಗಳಿದೆಯಂತೆ, ನನ್ನ ಮಗಳಾಗಿ ಮೊಮ್ಮಗಳಾಗಿ ಮನೆಗೆ ಬರೋಕ್ಕಾಗಲ್ವಂತೆ, ಹಿತಶತ್ರುಗಳ ಕಾಟ ಇದೆಯಂತೆ ಅಕ್ಕ, ಹಂಗಂತ ಎಲ್ಲ ಹೇಳಿದ್ರು ಅಂತ ಹೇಳ್ತಿರುವಾಗ ಸಂಗೀತ ಹೇಳ್ತಾಳೆ, ಅಷ್ಟೆಲ್ಲ ಹೇಳ್ದವರು ಅದಕ್ಕೊಂದು ಪರಿಹಾರನೂ ಇದೆ ಅಂತ ಹೇಳ್ಬೇಕಲ್ವೇನೋ, ಹೇಳಿದ್ರು ಅಂದಾಗ, ಹ್ಞೂ ಅಕ್ಕ ಹೇಳಿದ್ರು, ನಾಳೆ ಯುಗಾದಿ ಹಬ್ಬ ಇದೆ ಅಲ್ವಕ್ಕ, ಅವಾಗ ಪುತ್ರ ಕ್ಷೇಮಾಭಿವೃದ್ಧಿ ಯಾಗ ಮಾಡಿಸಿ ಅವಾಗ ಅವಳಿಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರಕ್ಕ ಅಂತ ಹೇಳ್ತಾ ಇರ್ತಾನೆ. ಹೌದೇನೋ, ಹೋಗ್ಲಿ ಬಿಡು, ನಾನು ಆ ದೇವಸ್ಥಾನಕ್ಕೆ ಹೋಗಿ ಆಡಳಿತ ಮಂಡಳಿ ಮತ್ತು ಆ ಪೂಜಾರಿಗಳಿಗೆಲ್ಲ ನಾನು ಹೇಳಿ ಬರ್ತೀನಿ, ಆದಷ್ಟು ಬೇಗ ನೀನು ಬಾರೋ ಶ್ರವಣ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಸಂಗೀತ. ಆಗ ಸಂಗೀತ, ರೀ ಕೇಳಿಸ್ಕೊಂಡ್ರಲ್ವಾ, ನಾಳೆ ಎಲ್ಲೂ ಹೋಗಂಗಿಲ್ಲ, ನೀವು ನಮ್ಮ ಜೊತೆ ಎಲ್ಲ ದೇವಸ್ಥಾನಕ್ಕೆ ಬರಬೇಕು ಅಂತ ಹೇಳ್ತಾ ಇರ್ತಾಳೆ. ಅವಾಗ ಸರಿ ಅಂತ ಹೇಳ್ತಾ ಇರ್ತಾನೆ. ಅವಾಗ ಅಜ್ಜಿ, ಅಯ್ಯೋ ದೇವ್ರೆ, ನಮ್ಮ ಮನಸ್ವಿನ ಯಾರಿಂದ ಕಷ್ಟಪಡ್ತಾ ಇರ್ತಾಳೆ, ಅವಳಿಗೆ ತಂದೆ ತಾಯಿ ಯಾರೂ ಇಲ್ಲ, ಯಾರು ಅಂತಾರು ಹಿಂಸೆ ಕೊಡ್ತಾ ಇರೋದು ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಅವಾಗ ಸಂಗೀತ ಅಜ್ಜಿಗೆ ಹೇಳ್ತಾಳೆ, ಅಲ್ಲ ಅಮ್ಮ, ತಂದೆ ತಾಯಿ ಇಲ್ದ ಮಗು ಬಗ್ಗೆ ನೀನು ಯೋಚನೆ ಮಾಡ್ತಾ ಇದೆಯಲ್ಲ, ಎಲ್ಲನೂ ಬಿಟ್ಟು ನಾವೇ ಸರ್ವಸ್ವ, ಗಂಡನೇ ಎಲ್ಲ ಅಂತ ಅಂದ್ಕೊಂಡು ಬಂದಿರೋ ನಮ್ಮ ಭೂಮಿ ಬಗ್ಗೆ ನೀನು ಅಷ್ಟು ಕಾಟ ಕೊಡ್ತಿದೆಯಲ್ಲ, ಇದು ಸರಿ ಏನಮ್ಮ ಅಂತ ಅಂದಾಗ ಅಜ್ಜಿ, ಸಂಗೀತ ನಿನ್ನ ಕೆಲಸ ನೋಡ್ಕೊ ಅಂತ ಗದರಿಸ್ತಾ ಇರ್ತಾಳೆ. ಈ ಕಡೆ ಅಜಿತ್ ಫೈಲ್ ಸ್ಟಡಿ ಮಾಡ್ತಾ ಇರ್ತಾನೆ. ಹಾಗೆ ಭೂಮಿ ಮಲಗಿರ್ತಾಳೆ, ಕೈ ಇಟ್ಕೊಂಡೆ ಭೂಮಿ ಮಲಗಿರ್ತಾಳೆ. ಅವಾಗ ಭೂಮಿಗೆ ಎಚ್ಚರ ಆಗುತ್ತೆ. ಎಚ್ಚರ ಆಗಿಬಿಟ್ಟು ಕೈ ನೋಡ್ತಾಳೆ, ಕೈ ಹಿಡ್ಕೊಂಡಿರ್ತಾನೆ. ಅವಾಗ ಎದ್ದಾಳ್ತಾಳೆ. ಓ, ಎಚ್ಚರಿಕೆ ಆಯ್ತಾ, ಸರಿ ಆಯಿತು ಎದ್ದಾಳು, ಜ್ವರ ಎಲ್ಲ ಇವಾಗ ಕಡಿಮೆ ಆಗಿದೆ ಭೂಮಿ ಅಂತ ಹೇಳ್ತಾ ಇರ್ತಾನೆ ಅಜಿತ್. ಅವಾಗ ಥ್ಯಾಂಕ್ಸ್ ಸಾಹೇಬ್ರೆ, ಇವತ್ತು ನಾನು ಹುಷಾರಾಗಿದ್ದೀನಿ ಅಂದರೆ ಅದಕ್ಕೆ ನೀವೇ ಕಾರಣ, ನಮ್ಮ ಅಪ್ಪನ ಬೇರೆ ನೆನಪು ಮಾಡಿದ್ರಿ, ನಮ್ಮಪ್ಪ ಯಾವಾಗಲೂ ಹೀಗೆ ಮಾಡ್ತಿದ್ರು, ನನಗೆ ಹುಷಾರಿಲ್ಲ ಅಂತ ಅಂದರೆ ಯಾವಾಗಲೂ ಕೈ ಹಿಡ್ಕೊಂಡು ಮಲ್ಕೊಳ್ಳೋರು, ಹಾಗೆ ನನ್ನ ಹಿಡ್ಕೊಂಡು ಬೀಳ್ತೀರಿಯಾ ನೀನು ಅಂತ ಅಂದ್ಬಿಟ್ಟು ಹೆಜ್ಜೆ ಹಾಕಿಸ್ತಿದ್ರು ಅಂತ ಹೇಳ್ತಾ ಇರ್ತಾಳೆ. ಓ, ಹಾಗಾದರೆ ನಾನು ನಿಮ್ಮ ಅಪ್ಪನ ಥರ ಮಾಡಬೇಕಾ ಅಂತ ಕೇಳ್ತಾ ಇರ್ತೇನೆ. ಚೇ ಇಲ್ಲ ಸಾಹೇಬ್ರೆ, ಆ ಥರ ಏನು ಬೇಡ ಅಂದಾಗ, ಬಾ ಹೋಗ್ಲಿ, ನಾನು 4 ಹೆಜ್ಜೆ ಹಾಕಿಸ್ತೀನಿ ನಿನ್ನ ಕೈ ಹಿಡ್ಕೊಂಡು, ಯಾಕೆಂದರೆ ನಿನಗೂ ಇಲ್ಲಿ ಕೂತು ಕೂತು ಒಬ್ಳಿಗೆ ಬೋರ್ ಆಗಿರುತ್ತೆ, ತಲೆ ಕೆಟ್ಟೋಗಿರುತ್ತೆ, ಬಾ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ. ನನ್ನ ಕೈಲಿ ಆಗಲ್ಲ ಸಾಹೇಬ್ರೆ ಬರೋಕ್ಕೆ, ಪ್ಲೀಸ್ ಬಿಟ್ಬಿಡಿ, ಸುಸ್ತಾಗ್ತಿದೆ ಅಂತ
ಅಂದಾಗ ನಿನಗೂ ಒಂದು ಚೇಂಜ್ ಓವರ್ ಇರುತ್ತೆ ಆಯಿತಾ, ಹಳೆ ಭೂಮಿ ಥರ ನೀನು ಬದಲಾಗಬೇಕು, ನೀನು ಶಕ್ತಿಯಾಗಿ ನಾನು ಇದ್ದೀನಲ್ವಾ ಬಾ ಅಂತ ಹೇಳ್ತಾ ಇರ್ತಾನೆ. ಅವಾಗ ಸರಿ ಆಯಿತು ಸಾಹೇಬ್ರೆ ಅಂತ ಭೂಮಿನೂ ಬರ್ತಾಳೆ. ಅವಾಗ ಕರ್ಕೊಂಡು ಹೋಗ್ತಾನೆ. ಮನೆಯವರೆಲ್ಲರೂ ಸಹ ಕೂತಿರ್ತಾರೆ. ಅವ್ರ ಮುಂದೆ ವಾಕ್ ಮಾಡಿಸ್ತಾ ಇರ್ತಾನೆ. ಸಾಹೇಬ್ರೆ ಸಾಕು ಬಿಡಿ ಅಂತ ಹೇಳ್ತಾ ಇರ್ತಾಳೆ ಭೂಮಿ. ಅದಕ್ಕೆ ಬೇಡ, ಇನ್ನೂ ಸ್ವಲ್ಪ ಹೊತ್ತು ಮಾಡು, ವಾಕ್ ಮಾಡಿದರೆ ಮೈಂಡು ರಿಲ್ಯಾಕ್ಸ್ ಆಗುತ್ತೆ, ಮನಸ್ಸಲ್ಲಿ ಇರೋದೆಲ್ಲ ಸಹ ದೂರ ಆಗುತ್ತೆ, ಇನ್ನೊಂದೆರಡು ರೌಂಡ್ ಓಡಿ ಅಂತ ಹೇಳ್ತಾ ಇರ್ತಾನೆ. ಸಂಗೀತ ಮತ್ತು ಸತ್ಯಣ್ಣ ಅದನ್ನು ನೋಡಿ ಖುಷಿ ಪಡ್ತಾ ಇರ್ತಾರೆ. ಇನ್ನೊಂದು ಕಡೆ ಅಂಜನಾ ಅಜ್ಜಿಗೆ ಬಂದು ಚಾಡಿ ಹೇಳ್ತಾ ಇರ್ತಾಳೆ. ಅಜ್ಜಿ ನೋಡಿದ್ರೆ ಅಜ್ಜಿ ನೀವು ಬಾತ್ರೂಮಲ್ಲಿ ಬಿದ್ದಿದ್ರಲ್ಲ, ಆವಾಗ ಬಂದು ನೋಡ್ದೆ ಅಷ್ಟೇ, ಒಂದಿನಾದ್ರೂ ನಡೆಸಿದ್ದಾನೆ ಅಜ್ಜಿತ್ತು, ಇವಾಗ ನೋಡಿ ಇವಳಿಗೆ ಹೆಂಗೆ ಸೇವೆ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇರ್ತಾಳೆ. ಒಂದಿನ ಅಲ್ಲ ಕಣಮ್ಮ, ದಿನಾಲೂ ಸಹ ಅವ್ನು ನಡೆಸಿದ್ದಾನೆ ಅಂತ ಅವನು ನಡೆಸಿರೋದನ್ನ ನೆನೆಸ್ಕೊಂಡು ಸಂತೋಷ ಪಡ್ತಾ ಇರ್ತಾಳೆ. ಎಲ್ಲರೂ ಸಹ ಮನೆಯವರೆಲ್ಲರೂ ಸಹ ಊಟ ಮಾಡಿ ಮಲಗಿರೋರು. ಆದರೆ ನನಗೆ ಮಾತ್ರ ನಿದ್ದೆ ಬರ್ತಾ ಇರಲಿಲ್ಲ. ಅವಾಗ ಅಜಿತ್ ಬಂದು ಅಜ್ಜಿ ಸುಸ್ತಾಗ್ತಿದೆ ಅಜ್ಜಿ ಬನ್ನಿ ಒಂದು 2 ರೌಂಡ್ ವಾಕ್ ಮಾಡಿಸ್ತಾನೆ ಅಂತ ಮನೆ ಎಲ್ಲನೂ ಸಹ ವಾಕ್ ಮಾಡಿಸ್ತಾ ಇದ್ದ. ಅವಾಗ ನನಗೆ ಖುಷಿ ಆಗ್ತಿತ್ತು, ಇಂಥ ಮೊಮ್ಮಗುನ ನಾನು ಪಡೆದಿದ್ದೀನಲ್ಲ ಅಂತ ಹೇಳ್ತಾ ಇರ್ತಾಳೆ. ಅವಾಗ ಅಂಜನಾ ಸಿಟ್ಟು ಮಾಡ್ಕೊಂಡು ಹೋಗಜ್ಜಿ ಇದನ್ನೆಲ್ಲ ನನಗೆ ಹೇಳಲೇ ಇಲ್ವಲ್ಲ ಅಂತ ಹೇಳ್ತಾ ಇರ್ತಾಳೆ. ಹೇಳೋ ಸಂದರ್ಭ ಬಂದಿರಲಿಲ್ಲ, ಅದಕ್ಕೆ ನಿನಗೆ ಹೇಳಲಿಲ್ಲ. ಆದರೆ ರಾಮ್ ಸಂಗೀತ ಎಲ್ಲ ನೋಡಿದ್ರು, ಬೇಕಾದ್ರೆ ಕೇಳು ಅಂತ ಅಂದಾಗ ರಾಮ್ ಅವನು ಮಗನಾಗಿ ಮೊಮ್ಮಗನಾಗಿ ಹಾಗೆ ಗಂಡಾಗಿ 3 ಪಾತ್ರನೂ ಸಹ ಚೆನ್ನಾಗಿ ಮಾಡಿದ್ದಾನೆ. ಆದರೆ ಏನು ಮಾಡ್ತೀಯ, ನಮಗೆ ಇಷ್ಟ ಇಲ್ದವ್ರನ್ನ ಮದುವೆಯಾಗಿ ಈ ಥರ ನಮಗೆ ಬೇಜಾರು ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಸತ್ಯಣ್ಣ ರಾಮಣ್ಣಂಗೆ ಹೇಳ್ತಾ ಇರ್ತಾರೆ, ನೋಡು ರಾಮಣ್ಣ, ಆ ಪರಮಾತ್ಮನಾದ ರಾಮಕೃಷ್ಣನೂ ಸಹ ಎಲ್ಲರ ಕಣ್ಣಲ್ಲಿ ಒಳ್ಳೆಯವರಾಗಕ್ಕಾಗಲಿಲ್ಲ ಅಂತಂದ್ಮೇಲೆ ಇವರು ಸಾಮಾನ್ಯ ಮನುಷ್ಯರು, ಇವನು ಹೇಗೆ ಒಳ್ಳೆಯವನಾಗ್ತಾನೆ ಅಂತ ಅಂದಾಗ ನೀವು ಯಾವಾಗಲೂ ಸಹ ಕಡ್ಡಿ ಅಲ್ಲಾಡಿಸ್ಬೇಡಿ ಅಂತ ಅಂಜನಾ ಹೇಳ್ತಾ ಇರ್ತಾಳೆ. ಅದಕ್ಕೆ ನಾನು ಲೋಕಾರೂಢಿಯಾಗಿ ಸಾಮಾನ್ಯವಾಗಿ ಹೇಳಿದೆ ಅಷ್ಟೇ ಕಣಮ್ಮ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಕೊರಿಯರ್ ಬರುತ್ತೆ. ಸರ್ ಕೊರಿಯರ್ ಅಂತ ಅಂದಾಗ ಸತ್ಯಣ್ಣ ತೊಗೊಳ್ಳಿ ಅಂತ ಅಜಿತ್ ಹೇಳ್ತಾನೆ. ಈ ಕಡೆ ಅಜಿತ್ ಕೇಳ್ತಾ ಇರ್ತಾರೆ, ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಈ ಥರ ತಿರುಗಾಡ್ತಾ ಇದ್ದೀವಿ, ಅದೇ ನಾವು ಒಂದಿನ ರಜೆ ಹಾಕು ಅಂತ ಅಂದರೆ ಹಾಕ್ತಾ ಇರಲಿಲ್ಲ, ಇದು ಯಾಕೋ ತುಂಬ ಅತಿ ಆಯಿತು ಅಂತ ಹೇಳ್ತಾ ಇರ್ತಾರೆ. ಅವಾಗ ಅತಿ ಆಯಿತು ಅಜ್ಜಿ, ಭೂಮಿ ಇವಾಗ ನಿನಗೆ ರಿಲ್ಯಾಕ್ಸ್ ಆಗಿತ್ತೆ ಅಲ್ವಾ, ಪರವಾಗಿಲ್ಲ ಬಿಡು, ಇನ್ನೊಂದು ನಾನು ಎಕ್ಸಸೈಸ್ ಹೇಳ್ಕೊಡ್ತೀನಿ, ಅದರಲ್ಲಿ ಇನ್ನೂ ಚೆನ್ನಾಗಿ ನೀನು ರಿಲ್ಯಾಕ್ಸ್ ಆಗ್ತೀಯಾ. ಸತ್ಯಣ್ಣ ಪಾರ್ಸಲ್ ತೊಗೊಂಡೆ ಅಲ್ವಾ, ಸರಿ ಬಾ ಭೂಮಿ ಹೋಗೋಣ ಒಳಗಡೆ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ. ಒಂದು ಕಡೆ ದೇವಿಯಾನಿ ಏನು ಪಾರ್ಸಲ್ ಬಂತು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಆಮೇಲೆ ಮನೆಯವರೆಲ್ಲರೂ ಸಹ ಒಳಗಡೆ ಬರ್ತಾರೆ. ಅಜ್ಜಿನ ದೇವಿಯಾನಿ ಕರ್ಕೊಂಡು ಬರ್ತಾಳೆ. ಅವಾಗ ಅಜಿತ್ ಬಾ ಅಂತ ಕಿಚನ್ಗೆ ಕರಿತಾ ಇರ್ತಾನೆ. ಆದರೆ ಬರಲ್ಲ ಅಂತ ಹೇಳ್ತಾ ಇರ್ತಾಳೆ. ಆಗ ಹಳೆದನ್ನೆಲ್ಲ ಒಂದು ಕ್ಷಣ ಅಜಿತ್ ನೆನಪು ಮಾಡ್ಕೋತಾನೆ. ಅಜ್ಜಿ ಕಿಚನಿಗೆ ನೀನು ಹೋಗಬೇಡ, ಏನು ಯೋಗ್ಯತೆ ಇದೆ ಅಂತ ಹೇಳಿದ್ರಲ್ಲ, ಆಮೇಲೆ ಅದು ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ವಾಸ ಮಾಡೋ ಈ ಜಾಗ, ಅಂಥದ್ರಲ್ಲಿ ನಿನ್ನೊಂದು ತವಳು ಈ ಜಾಗಕ್ಕೆ ಬರಬಾರ್ದು ಅಂತ ಹೇಳಿದ್ನೆಲ್ಲನೂ ಸಹ ಅಜಿತ್ ನೆನಪು ಮಾಡ್ಕೋತಾನೆ. ಸರಿ ಚಿನ್ನ ನೀನು ಅಲ್ಲಿ ಬರಬೇಡ, ಇಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊ ಅಂದ್ಬಿಟ್ಟು ಕೂರಿಸ್ತಾ ಇರ್ತಾನೆ. ಬೇಡ ಅಂದರೆ ಇದು ಕುತ್ಕೋ ನಾನು ಹೇಳಿದ್ದೀನಲ್ಲ ಅಂದ್ಬಿಟ್ಟು ಕೂರಿಸ್ತಾನೆ. ಒಂದು ನಿಮಿಷ ಇರು ನಾನು ಬರ್ತೀನಿ ಅಂತ ಹೋಗ್ಬಿಟ್ಟು ಅಡುಗೆ ಮಾಡೋಕ್ಕೆ ಶೆಫ್ ಥರ ರೆಡಿಯಾಗಿ ಬರ್ತಾನೆ. ಆಗ ಮನೆಯವರೆಲ್ಲರೂ ಸಹ ನಗಾಡ್ತಾ ಇರ್ತಾರೆ. ಏನ್ರಿ ನೀನು ಈ ಥರ ಬಂದಿದ್ದೀರಾ ನೀವು ಅಂತ ಅಂದಾಗ, ಹೌದು ಚಿನ್ನ, ನಿನಗೋಸ್ಕರ ನಾನು ಅಡುಗೆ ಮಾಡೋಕ್ಕೆ ಈ ಅವತಾರದಲ್ಲಿ ಬಂದಿದ್ದೀನಿ, ನೀನು ಆರಾಮಾಗಿ ಕುತ್ಕೋ ರಾಣಿ ಥರ, ನಾನು ಹೋಗಿ ಅಡುಗೆ ಮಾಡ್ತೀನಿ, ನಿನಗೆ ಇಷ್ಟವಾದ ಸಾಂಬಾರು, ಹುರುಳಿಕಾಯಿ ಪಲ್ಯ, ಹಾಗೆ ನಿನ್ನಷ್ಟು ಮೃದುವಾದ ರೈಸ್ ಎಲ್ಲ ಮಾಡ್ಕೊಬಂದು ನಾನೇ ಕೈಯಾರ ನಿನಗೆ ತಿನ್ನಿಸ್ತೀನಿ ಅಂತ ಹೇಳ್ತಾ ಇರ್ತಾನೆ. ಎಲ್ಲರೂ ನಗಾಡ್ತಾ ಇರ್ತಾರೆ ಅಂತ ಕೇಳ್ತಾ ಇರ್ತಾಳೆ. ಮಾಡಿರಲಿಲ್ಲ ಅತ್ತೆ, ಆದರೆ ಈಗ ಮಾಡ್ತೀನಿ ನನ್ನ ಹೆಂಡತಿಗೋಸ್ಕರ ಅಂತ ಹೇಳ್ತಾ ಇರ್ತಾನೆ. ಆವಾಗ ಸಂಗೀತ ಹೇಳ್ತಾಳೆ, ನೀನು ಯಾಕೋ ಮಾಡ್ತೀಯೋ, ಬಾರೋ ಭೂಮಿನೇ ಮಾಡ್ತಾಳೆ ಅಂತ ಹೇಳ್ತಿರ್ಬೇಕಾದ್ರೆ, ಈ ಪೂಜ್ಯ ಅಜ್ಜಿಯವರು ಕಿಚನ್ಗೆ ಹೋಗ್ಬಾರ್ದಂತ ಆಜ್ಞೆ ಮಾಡಿದಾರಲ್ವ, ಅದಕ್ಕೆ ನನ್ನ ಹೆಂಡತಿ ಹೋಗಲ್ಲ, ಅವ್ರಿಗೋಸ್ಕರ ನಾನೇ ಹೋಗಿ ಮಾಡ್ತೀನಿ, ರಾಣಿ ಥರ ಕೂತ್ಕೊಳ್ಳಿ ನನ್ನ ಹೆಂಡತಿ ಅಂತ ಹೇಳ್ತಾ ಇರ್ತಾರೆ. ಅವಾಗ ಸಂಗೀತ, ನಾನು ಬರ್ತೀನಿ ಬಾರೋ ಅಂದಾಗ, ಯಾಕಮ್ಮ ನೀವು ಬರ್ತೀರಾ, ನನ್ನ ಹೆಂಡತಿ ನಾನು ಸೇವೆ ಮಾಡಬೇಕು, ಆ ತುಟಿಗಳಿನ ಸ್ಮೈಲ್ ನಾನು ನೋಡಬೇಕು, ಅವಳ ಮನಸ್ಸಲ್ಲಿ ಬರೋ ಆಸೆನ ನಾವು ನೋಡಬೇಕು, ಅದೇ ನನಗೆ ಖುಷಿ ಆಗೋದು ಅಂತ ಹೇಳ್ತಾ ಇರ್ತಾನೆ. ನೋಡಿ ಅಮ್ಮ, ಬೇಕಾದರೆ ನೀವು ನನ್ನ ಅಸಿಸ್ಟೆಂಟ್ ಆಗಿ ಬರ್ಬೋದು ಆಯಿತಾ, ಅಸಿಸ್ಟೆಂಟ್ ಆಗಿ 2-3 ಜನ ಬರ್ಬೋದು ಅಣ್ಣಯ್ಯ, ಕತ್ತರಿಸೋದು ಕಡಿಯೋದು ಎಲ್ಲ ಇರುತ್ತೆ, ಅದಕ್ಕೆ ಮಾತ್ರ ನೀವು ಬನ್ನಿ ಅಂತ ಹೇಳ್ತಾ ಇರ್ತಾನೆ. ಅವಾಗ ಅಡುಗೆ ಮಾಡೋಕ್ಕೆ ಅಂತ ಎಲ್ಲರೂ ಸಹ ಐಟಮ್ನ ತಂದು ಹೆಚ್ಚುತ್ತಾ ಇರ್ತಾರೆ. ಅವಾಗ ಚಿನ್ನದಂತೆ ಹೆಂಡತಿ ಇರ್ಬೇಕಾದ್ರೆ ಕಣ್ಣೀರು ಯಾಕೆ ಅಂತ ಸಾಂಗ್ ಹಾಡ್ತಾ ಇರ್ತಾನೆ ಅಜಿತ್. ಅವಾಗ ಚಿನ್ನ, ನಿನ್ನ ಕಣ್ಣಲ್ಲಿ 2 ಲೀಟ್ರ್ ಇವಾಗ ಕಣ್ಣೀರು ಬರುತ್ತೆ, ನಾನು ಈರುಳ್ಳಿ ಕಟ್ ಮಾಡಾದ್ಮೇಲೆ ನಿನ್ನ ಕರಿತೀನಿ, ಹೋಗಿ ರೂಮಲ್ಲಿ ಮಲ್ಕೊ ಅಂತ ಹೇಳ್ತಾನೆ. ಅವಾಗ ಸರಿ ಆಯಿತು ಅಂತ ಭೂಮಿ ಎದ್ದೋಗ್ತಾಳೆ. ಈಗ ಮನೆಯವರೆಲ್ಲರೂ ಸಹ ಅಲ್ಲಿ ಖುಷಿಯಾಗಿ ಅಡುಗೆ ಮಾಡ್ತಾ ಇರ್ತಾರೆ. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.